ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಈ ಒಂದು ವಿಡಿಯೋ ಸೆಷನಲ್ಲಿ 6th ಸೆಮಿಸ್ಟರ್ ಬಿಕಾಮ್ ಅಸೆಸ್ಮೆಂಟ್ ಆಫ್ ನಾನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ಐಟಿಆರ್ಸ್ ಸಬ್ಜೆಕ್ಟ್ನ ಡಿಪ್ರಿಸಿಯೇಷನ್ ಚಾಪ್ಟರ್ನಲ್ಲಿ ಒಂದು 6 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋಣ ಬನ್ನಿ. ಪ್ರಾಬ್ಲಮ್ ಈ ರೀತಿ ಇದೆ. ವೇರಿಯೇಷನ್ ಕಂಪನಿ ಹ್ಯಾಡ್ ಎ ಬ್ಲಾಕ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಹ್ಯಾವಿಂಗ್ WDV of 50 lakhs as on 1/4/2024. During the year, an additional machinery costing rupees 20 lakhs was purchased on 5/9/2024. On 2/11/2024, fire had broken in the premises of the company, destroying a considerable part of the plant and machinery. Insurance company paid the damages of 25 lakhs. The rate of depreciation applicable is 10%. Calculate the amount of depreciation chargeable to profit and loss account for the year ended 31st March 2025. Will it make any difference if the entire block of plant and machinery is destroyed by the fire? Ignore alternative tax regime under section 115 BSc. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಸ್ಟಾರ್ಟಿಂಗಲ್ಲಿ ಹೇಳ್ತಾನೆ ಯಾವ ಅಸೆಟ್ ಬಗ್ಗೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದಿಲ್ಲ. ನೋಡಿ, ಈ ಪ್ರಾಬ್ಲಮಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾನೆ ಪ್ಲಾಂಟ್ ಆ್ಯಂಡ್ ಮಿಷನರಿ ಬಗ್ಗೆ. ವೇರಿಯೇಷನ್ ಕಂಪನಿ ಹ್ಯಾಡ್ ಎ ಬ್ಲಾಕ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಪ್ಲಾಂಟ್ ಆ್ಯಂಡ್ ಮಿಷನರಿ ಅಲ್ಲಿ ಅಸೆಟ್ ಇದೆ ಅಂದ್ಕೊಳ್ಳೋಣ. ನಾವು ಆಸ್ ಎ ಸ್ಟೂಡೆಂಟ್ ನಮ್ಗೇನು ಗೊತ್ತಾಗಬೇಕು, ಇಲ್ಲಿ ಹೊಸ ಅಸೆಟ್ ಏನಾದ್ರು ಪರ್ಚೇಸ್ ಮಾಡಿದರೆ ನಾವು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು, ಅಡಿಷ್ನಲ್ ಡಿಪ್ರಿಸಿಯೇಷನ್ ಕೊಡಬೇಕು. ಯಾವ ಅಸೆಟ್ಗೆ? ಹೊಸ ಅಸೆಟ್ಗೆ, ನ್ಯೂ ಅಸೆಟ್ಗೆ ಮಾತ್ರ ಕೊಡಬೇಕಾಗತ್ತೆ ಅಂತ ನಮ್ಮ ಮೈಂಡಲ್ಲಿ ಬರಬೇಕದು. ಹ್ಯಾವಿಂಗ್ WDV ಆನ್ 50 lakhs ಆಸ್ ಆನ್ 1/4/2024. ಅಂದರೆ ಸ್ಟಾರ್ಟಿಂಗಲ್ಲಿ ಓಪನಿಂಗ್ WDV ಎಷ್ಟೈತೆ ಅಂತ ಅದರ ವ್ಯಾಲ್ಯೂ ಬಂದುಬಿಟ್ಟು ಆ ಒಂದು ಬ್ಲಾಕ್ ಆಫ್ ಪ್ಲಾಂಟ್, ಇಲ್ಲಿ ಬ್ಲಾಕ್ ಅಂದಾಗ ಇಲ್ಲಿ ಒಂದು ಪ್ಲಾಂಟ್ ಆ್ಯಂಡ್ ಮಿಷನರಿ ಎಲ್ಲ ಒಂದಕ್ಕಿಂತ ಹೆಚ್ಚಾಗಿರುವಂಥ ಒಂದು ಗುಂಪು ಅದು ನಾವು ಜಾಸ್ತಿ ಇರುವಂಥದ್ದು 50 ಲಕ್ಷ ರೂಪಾಯಿ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಡ್ಯೂರಿಂಗ್ ದ ಇಯರ್ ಆನ್ ಅಡಿಷನಲ್ ಮಿಷನರಿ ಕಾಸ್ಟಿಂಗ್ rupees 20 lakhs ವಾಸ್ ಪರ್ಚೇಸ್ಡ್ ಆನ್ 5/9/2024. ಇಲ್ಲಿ ಇನ್ನೊಂದು ಮಿಷನರಿನ ಪರ್ಚೇಸ್ ಮಾಡ್ತಾ ಇದ್ದಾನೆ, ಹೊಸ ಮಿಷನರಿನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಇದಕ್ಕೆ ಈ ಹೊಸ ಮಿಷನರಿ ಪರ್ಚೇಸ್ ಮಾಡ್ತಾನಲ್ಲ ನಮ್ಮ ಪ್ರಿವಿಯಸ್ ಇಯರಲ್ಲಿ, ಇದಕ್ಕೆ ನಾವು ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತು ಅಡಿಷನಲ್ ಡಿಪ್ರಿಸಿಯೇಷನ್ನ ಕೊಡೋದು. ಯಾವ ರೀತಿ ಕೊಡ್ತೀವಿ ಅದನ್ನು? ಎಷ್ಟು ದಿನ ಅದನ್ನು ಬಳಸ್ಕೊಂಡಿರ್ತೀವೋ ಅದ್ರ ಮೇಲೆ ಕೊಡೋದು. ಯಾವಾಗ ಪರ್ಚೇಸ್ ಮಾಡಿದ್ದು? 5/10/2024. ಯಾವತ್ತಿಂದ ನಾವು ಬಳಸ್ತಾ ಇದ್ದೀವಿ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ, ಯಾವತ್ತು ನಾವು ಪರ್ಚೇಸ್ ಮಾಡಿರ್ತೀವೋ ಅವತ್ತಿಂದನೇ ನಾವು ಬಳಸ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ಬೇಕು. ಅವತ್ತಿಂದನೇ ಬಳಸ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ. ಸೊ ಈ 9ನೇ ತಿಂಗಳ 5ರಿಂದ 9 ಅಂದರೆ 4 ದಿನ ಕಡಿಮೆ. 9ನೇ ತಿಂಗಳಲ್ಲಿ 4 ದಿನ ಅಂದರೆ 26 ದಿನ ಅಂದ್ಕೊಳ್ಳೋಣ. 9ನೇ ತಿಂಗಳು ಬಿಟ್ಟರೆ 10ನೇ ತಿಂಗಳು 11, 12, 1, 2, 3, 6 ತಿಂಗಳು. 6 ತಿಂಗಳು 26 ದಿನ ಆಗುತ್ತೆ. ಅಂದರೆ 180 ದಿನಕ್ಕಿಂತ ಜಾಸ್ತಿನೇ ಬಳಸ್ದಂಗೆ ಲೆಕ್ಕ. ನನಗೆ ನಾವು ಫುಲ್ ರೇಟ್ ಕೊಡಬೇಕಾಗತ್ತೆ ಈ ಪ್ರಾಬ್ಲಮಲ್ಲಿ. ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಿ ಯಾವಾಗಿಂದ ನಾವು ಪರ್ಚೇಸ್ ಮಾಡಿರ್ತೀವೋ ಅಲ್ಲಿಂದ ಟಿಲ್ ದ ಲಾಸ್ಟ್ ಡೇ ಆಫ್ ಅವರ್ ಪ್ರೀವಿಯಸ್ ಇಯರ್ 31st March 2025ವರೆಗೂ ನಾವೇನು ಮಾಡಬೇಕಂದ್ರೆ ಅದನ್ನು ಲೆಕ್ಕ ಮಾಡ್ಕೊ, ಎಷ್ಟು ದಿನ ಬರುತ್ತೆ ಅಂತ ಲೆಕ್ಕ ಮಾಡ್ಕೊಬೇಕು. ಮುಂದಿನ ಪ್ಯಾರಲ್ಲಿ ಹೇಳ್ತಾನೆ ಆನ್ 2/11/2024, ಅದು ನವೆಂಬರ್ 2ನೇ ತಾರೀಕು ಏನಾಗುತ್ತೆ, ಫೈರ್ ಹ್ಯಾಡ್ ಬ್ರೋಕನ್ ಇನ್ ದ ಪ್ರಮಿಸಸ್ ಆಫ್ ದ ಕಂಪನಿ ಡೆಸ್ಟ್ರಾಯಿಂಗ್ ಎ ಕನ್ಸಿಡರಬಲ್ ಪಾರ್ಟ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಇದೇನಾಗುತ್ತೆ, ಒಂದು ಬೆಂಕಿ ಬಿದ್ದಿದೆ ಕಂಪನಿ ಬಿಲ್ಡಿಂಗಲ್ಲಿ ಬೆಂಕಿ ಬಿದ್ದು ಪ್ಲಾಂಟ್ ಆ್ಯಂಡ್ ಮಿಷನರಿನ ಸುಟ್ಟೋಗ್ಬಿಟ್ಟಿದೆ. ಪ್ಲಾಂಟ್ ಆ್ಯಂಡ್ ಮಿಷನರಿ ಸುಟ್ಟೋಗ್ಬಿಟ್ಟಿದೆ, ಬರ್ನ್ ಆಗಿಬಿಟ್ಟಿದೆ, ಡೆಸ್ಟ್ರಾಯ್ ಆಗಿಬಿಟ್ಟಿದೆ. ನಾವೇನು ಮಾಡ್ತೀವಿ, ಅದಕ್ಕೆ ಇನ್ಶೂರೆನ್ಸ್ ಮೊದಲೇ ಮಾಡಿಸಿಟ್ಟಿರ್ತೀವಲ್ವಾ, ಅವಾಗ ಇನ್ಶೂರೆನ್ಸ್ ಕಂಪನಿಯವ್ರು ಏನು ಮಾಡ್ತಾ ಇರೋದಲ್ಲ ಲೆಕ್ಕ ಮಾಡಿಬಿಟ್ಟು ಆ್ಯಾವರೇಜ್ ಕ್ಲಾಸ್ ಅದೆಲ್ಲ ಲೆಕ್ಕ ಮಾಡಿ ಇನ್ಶೂರೆನ್ಸ್ ಕಂಪನಿಯವ್ರು ಏನು ಮಾಡ್ತಾರೆ, ಪೇಡ್ ದ ಡ್ಯಾಮೇಜಸ್ ಆಫ್ 25 lakhs ಡ್ಯಾಮೇಜಸ್ನ ನಮಗೆ ಕೊಟ್ಟಿದ್ದಾರೆ ಅಂತ. ಇವಾಗ ಅರ್ಥ ಏನಾದರೂ, ನಾವೇನಾದ್ರು ಒಂದು ಅಸೆಟ್ನ ಮಾರಿದ್ರೆ ಏನಾಗುತ್ತೆ, ಮಾರಿದಾಗ ಅಸೆಟ್ ಹೋಗುತ್ತೆ, ದುಡ್ಡು ಬರುತ್ತೆ. ಅಕಸ್ಮಾತ್ ಏನೋ ಬೆಂಕಿ ಬಿದ್ದು ನಮ್ಮ ಅಸೆಟ್ ಸುಟ್ಟೋಗ್ಬಿಟ್ರೆ ಏನಾಗುತ್ತೆ, ಅಸೆಟ್ ಹೋಯ್ತು, ಸುಟ್ಟೋಗ್ಬಿಟ್ಟು ಹೊಟ್ಟೋಯ್ತು, ಅದು ಅಸೆಟ್ ಹೋಯ್ತು. ಆ ಕಂಪನಿಯವ್ರ ಇನ್ಶೂರೆನ್ಸ್ ಕಂಪನಿಯ ದುಡ್ಡು ನಮಗೆ ಬರುತ್ತೆ. ಸೊ ನಾವೇನು ಮಾಡ್ಬೇಕಂದ್ರೆ, ಎಲ್ಲಿ ನಾವು ಸೇಲ್ ಅಂತ ತೋರಿಸ್ತೀವಿ ಆ ಸೇಲ್ದಲ್ಲಿ ಈ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಏನು ದುಡ್ಡು ಬರುತ್ತೋ ಡ್ಯಾಮೇಜಸ್ಸು ಅದನ್ನು ಇಂಡೈರೆಕ್ಟ್ ನಾವು ಸೇಲ್ಸ್ ಅಂತ ಲೆಸ್ ಮಾಡ್ತೀವಿ, ಅಲ್ಲಿ ಲೆಸ್ ಮಾಡಬೇಕಾಗತ್ತೆ. ಮತ್ತು ಡಿಪ್ರಿಸಿಯೇಷನ್ ರೇಟ್, ನಾರ್ಮಲ್ ಡಿಪ್ರಿಸಿಯೇಷನ್ ಬಂದು 10% ಅಂತೆ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜಬಲ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st ಮಾಡೋಣ. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಜೊತೆಗೆ ಇನ್ನೊಂದು ಸೆಂಟೆನ್ಸ್ ಕೊಡ್ತಾನೆ, ವಿಲ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್ ಇಫ್ ದ ಎಂಟೈರ್ ಬ್ಲಾಕ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಇಸ್ ಡಿಸ್ಟ್ರಾಯ್ಡ್. ಯಾವತ್ತು ಅದು ಬೆಂಕಿ ಬಿದ್ದಿದ್ದು? ನವಂಬರಲ್ಲಿ ಬಿದ್ದಾಯಿತು.
ನವರಬಲ್ ಎಲ್ಲ ಅಸೆಟ್ಟು ಇವಾಗ ಅನ್ಕೊಳ್ಳಿ 10 ಅಸೆಟ್ ಅಂದ್ಕೊಳ್ಳಿ ಪ್ಲಾಂಟ್ ಅಂಡ್ ಮಿಷನರಿಗಳು 10 ಕೂಡ ಸುಟ್ಟೋಗ್ಬಿಡ್ತು ಅನ್ಕೊಳ್ಳಿ. ಅವಾಗ ಏನು ಮಾಡ್ತೀವಿ, ನಾನು ಹೇಳಿದ್ನಲ್ಲ ಅಸೆಟ್ ಎಲ್ಲ ಅಸೆಟ್ ಖಾಲಿ ಆಗಿಬಿಟ್ಟಿರುತ್ತೆ, ಅಮೌಂಟ್ ಉಳ್ಕೊಂಡ್ಬಿಟ್ಟಿರುತ್ತೆ. ಇಲ್ಲ ಅಮೌಂಟ್ ಖಾಲಿ ಆಗ್ಬಿಟ್ಟಿರುತ್ತೆ, ಅಸೆಟ್ ಉಳ್ಕೊಂಡ್ಬಿಟ್ಟು ಅವಾಗ ಏನು ಮಾಡಬೇಕು, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತ. ಇಲ್ಲೂ ಅಷ್ಟೇ, ಒಂದು ವೇಳೆ ನವಂಬರಲ್ಲಿ ಇರುವಂಥ ಎಲ್ಲ ಪ್ಲಾಂಟ್ ಆ್ಯಂಡ್ ಮೆಷಿನರಿಗಳು ಸುಟ್ಟೋಗ್ಬಿಟ್ರೆ ಎಲ್ಲಾನು ಬರ್ನ್ ಆಗಿಬಿಟ್ಟು ಪೂರ್ತಿ ಡೆಸ್ಟ್ರಾಯ್ ಆಗಿಬಿಟ್ರೆ ಯಾವುದೂ ಅಸೆಟ್ ಇಲ್ಲ ಅಂದರೆ ನಾವು ಡಿಪ್ರಿಸಿಯೇಷನ್ ಕೊಡೋಕ್ಕೆ ಬರೋದಿಲ್ಲ. ಆದರೆ ಏನಾಗುತ್ತೆ, ನಮಗೆ ಲಾಸ್ ಆಗಿರುತ್ತೆ. ಅದು ಅಸೆಟ್ ಕ್ಯಾಪಿಟಲ್ ಅಸೆಟ್ ಅಲ್ಲ, ಯಾವಾಗೋ ಒಂದ್ಸರಿ ಮೆಷಿನರಿ ಯಾವಾಗೋ ಒಂದ್ಸರಿ ಪರ್ಚೇಸ್ ಮಾಡೋದು ಲಾಸ್ ಆಗಿರುತ್ತೆ, ಅಲ್ಲಿ ಕ್ಯಾಪಿಟಲ್ ಲಾಸ್ ಆಗಿರುತ್ತೆ. ಆ ಕ್ಯಾಪಿಟಲ್ ಲಾಸ್ನ ಬೇಕಾದ್ರೆ ನಾವು ಕ್ಯಾಲ್ಕುಲೇಟ್ನ ಮಾಡ್ಕೊಳ್ಬೋದು. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಏನು ಮಾಡ್ತೀನೋ ಡಿಪ್ರಿಸಿಯೇಷನ್ ಕೊಡೋಕ್ಕಾಗಲ್ಲ ಅಂತ ಈ ಸೆಂಟೆನ್ಸ್ಗೆ ಬೇಕಾದ್ರೆ ಒಂದೆರಡು ಸೆಂಟೆನ್ಸು ನೋಟಲ್ಲಿ ಬರೀಬೋದು. ಬನ್ನಿ ಸ್ನೇಹಿತರೆ, ಈ ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ಮಾಡೋ ಮುಂಚೆ ನಾನು ಆ್ಯಸ್ ಯೂಶ್ವಲು ನಿಮ್ಗೆ 2 ನೋಟ್ ಹೇಳ್ತೀನಿ. ಒಂದು ನಮ್ಮದು ಪ್ರೊಫಾರ್ಮಾ ಹೆಂಗೆ ಸ್ಟಾರ್ಟ್ ಆಗುತ್ತೆ, WDV ಆ್ಯಸ್ ಆನ್ 1/4/2024 ಅಂತ ಸ್ಟಾರ್ಟ್ ಆಗುತ್ತೆ. ಏನಾದ್ರು ಪರ್ಚೇಸ್ ಮಾಡಿದರೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀವಿ. ಏನಾದ್ರು ಸೇಲ್ ಮಾಡಿದರೆ ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂ ಉಳಿದು ಬಂದಿದ್ರೆ ಅಥವಾ ಇನ್ಶೂರೆನ್ಸ್ ಪ್ರೀಮಿಯಿಂದ ನಮಗೇನಾದರೂ ಆ ಇನ್ಶೂರೆನ್ಸ್ ಕಂಪನಿಯವ್ರು ನಮಗೇನಾದ್ರು ಡ್ಯಾಮೇಜಸ್ನ ಅಮೌಂಟ್ ಕೊಟ್ಟಿದ್ರೆ ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಸೇಲ್ಸ್ ಅಥವಾ ಸ್ಕ್ರ್ಯಾಪ್ ಲೆಸ್ ಮಾಡ್ತೀವಿ. ಬರೋ ಅಮೌಂಟ್ ಡಿಪ್ರಿಸಿಬಲ್ ವ್ಯಾಲ್ಯೂ ಆಗುತ್ತೆ. ಅದಕ್ಕೆ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ ನಮಗೆ WDV ಆನ್ 31st March 2025 ಸಿಗುತ್ತೆ. ಈ ಒಂದು ಪ್ರೊಫಾರ್ಮಾ ನಿಮಗೆ ಯಾವಾಗ ಕೂಡ ಗೊತ್ತಿರಬೇಕು. ಆ ಡಿಪ್ರಿಸಿಬಲ್ ವ್ಯಾಲ್ಯೂಲ್ಲಿ ಏನು ಮಾಡ್ತೀವಿ, ನಾವು ವ್ಯಾಲ್ಯೂನ 2 ಭಾಗ ಮಾಡ್ಕೊತೀವಿ. ಒಂದು ಡಿಪ್ರಿಸಿಬಲ್ ವ್ಯಾಲ್ಯೂ ರಿಲೇಟೆಡ್ ಟು ದ ನ್ಯೂ ಅಸೆಟ್, ಡಿಪ್ರಿಸಿಬಲ್ ವ್ಯಾಲ್ಯೂ ರಿಲೇಟೆಡ್ ಟು ದ ಓಲ್ಡ್ ಅಸೆಟ್ ಅಂತ ನಾವು ಇದು ಮಾಡ್ತೀವಿ. ನ್ಯೂ ಅಸೆಟ್ ಸಂಬಂಧಪಟ್ಟಿದ್ದಲ್ಲಿ ಯಾವ ಅಸೆಟ್ಗೆ ಏನು ಮಾಡ್ತೀವಿ, ಒಂದು ವೇಳೆ ಪ್ಲಾಂಟ್ ಅಂಡ್ ಮಿಷನರಿ ಆದರೆ ಇಲ್ಲಿ 2 ಥರ ನಾವು ಡಿಪ್ರಿಸಿಯೇಷನ್ ಕೊಡ್ತೀವಿ. ಒಂದು ನಾರ್ಮಲ್ ಡಿಪ್ರಿಸಿಯೇಷನ್, ಒಂದು ಅಡಿಷನಲ್ ಡಿಪ್ರಿಸಿಯೇಷನ್. 2 ಡಿಪ್ರಿಸಿಯೇಷನ್ ಸಿಗುವಂಥ ಅಸೆಟ್ ಯಾವುದು, ಪ್ಲಾಂಟ್ ಅಂಡ್ ಮಿಷನರಿ ಮಾತ್ರ. ಪ್ಲಾಂಟ್ ಅಂಡ್ ಮಿಷನರಿ ಇಲ್ಲ ಅಂದರೆ ಖಾಲಿ ನಾರ್ಮಲ್ ಮಾತ್ರ ಸಿಗುತ್ತೆ. ಸೊ ಅಲ್ಲೂ ಅಷ್ಟೇ ನಾವೇನು ಮಾಡ್ತೀವಿ, ಆ ಒಂದು ಅಸೆಟ್ಗಳನ್ನ 180 ದಿನಕ್ಕಿಂತ ಜಾಸ್ತಿ ಬೆಳೆಸ್ಕೊಂಡಿದ್ದೀವ, ಕಡಿಮೆ ಬೆಳೆಸ್ಕೊಂಡಿದ್ದೀವ ಅಂತ ಯೋಚನೆ ಮಾಡ್ತೀವಿ. ಜಾಸ್ತಿ 180 ಅಥವಾ 180 ದಿನಕ್ಕಿಂತ ಜಾಸ್ತಿ ಬೆಳೆಸಿದ್ರೆ ಫುಲ್ ರೇಟು, ಅರ್ಧ ಬೆಳೆಸಿದ್ರೆ ಅರ್ಧ ರೇಟ್. ಅಡಿಷನಲ್ಲು ಅಷ್ಟೇ 20% ಇರುತ್ತೆ. ಆ 20%ನ ನಾವು 180 ದಿನಕ್ಕಿಂತ ಒಂದು ಪರ್ಟಿಕ್ಯುಲರ್ ಅಸೆಟ್ನ ನಾವು 180 ದಿನಕ್ಕಿಂತ ಜಾಸ್ತಿ ಬೆಳೆಸಿದ್ರೆ ಫುಲ್ ರೇಟ್ ಕೊಡ್ತೀವಿ, ಇಲ್ಲಾಂದ್ರೆ ಅದನ್ನು ಕೂಡ ಕಡಿಮೆ ಇದ್ದರೆ ಆಫ್ ರೇಟ್ ಕೊಡ್ತೀವಿ. ಮತ್ತು ಓಲ್ಡ್ ಅಸೆಟ್ಸ್ಗೆ ಯಾವುದೂ ಇಲ್ಲಿಲ್ಲ, ಡೈರೆಕ್ಟಾಗಿ ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು. ಒಂದಿನ ಓಲ್ಡ್ ಬಿಸಿನ ಒಂದು ದಿನ ಯೂಸ್ ಮಾಡಿದ್ರು ಕೂಡ ಅದಕ್ಕೆ ಏನು ಮಾಡ್ತೀವಿ, ನಾವು ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ನ ಕೊಡ್ತೀವಿ. ಇದು 2 ಪಾಯಿಂಟ್ ಬಂದುಬಿಟ್ಟು ಜನರಲ್ ಆಗಿ ಆಸ್ ಎ ಸ್ಟೂಡೆಂಟ್, ನಾವು ಸ್ಟೂಡೆಂಟ್ಗೆ ನಮಗೆ ಗೊತ್ತಿರಬೇಕಾಗಿರೋಂಥ ವಿಷಯ. ಆ್ಯಕ್ಚುಲಿ ಇದೆಲ್ಲ ಎಕ್ಸಾಮಲ್ಲಿ ಬರೆಯೋಂಗಿಲ್ಲ. ನಾವು ಇವಾಗ ಏನು ಬರ್ತೀವಿ, ಎಕ್ಸಾಮಲ್ಲಿ ಬರೀಬೇಕು, ಅದನ್ನು ಟೇಬಲ್ ಬರೆಯೋಕೆ ಹೋಗ್ತಾ ಇದ್ದೀವಿ ನೋಡಿ. ನಾನು ಬರ್ತೀನಿ. ಸೊಲ್ಯೂಷನ್ನು, ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಜ್ಞಾಪಕ ಇರಲಿ, ಪ್ಲಾಂಟ್ ಆ್ಯಂಡ್ ಮಿಷನರಿ ಕೊಟ್ಟಿದ್ರೆ ನಾವು ಹೊಸ ಅಸೆಟ್ಗೆ ನಾವು ನಾರ್ಮಲ್ ಡಿಪ್ರಿಸಿಯೇಷನ್ನು ಕೊಡ್ತೀವಿ, ಅಡಿಷನಲ್ ಡಿಪ್ರಿಸಿಯೇಷನ್ನು ಕೊಡ್ತೀವಿ. ಹಾಕೊಳ್ಳೋಣ, 3 ಕಾಲಮ್ ಟೇಬಲ್ ಹಾಕೊಳ್ಳೋಣ. ಪರ್ಟಿಕ್ಯುಲರ್ಸ್ ವೈಡರ್ ಕಾಲಮ್ ಇರಲಿ, ಪರ್ಟಿಕ್ಯುಲರ್ಸು, ಅಮೌಂಟು ಮತ್ತು ಅಮೌಂಟ್ ಕಾಲಮ್. ಮತ್ತು ನಾವೇನು ಮಾಡಬೇಕಿಲ್ಲಿ, ನಾವು ಇದು ಮಾಡುವಾಗ ನಮ್ಮ ಪ್ರೊಫಾರ್ಮನ ಬಿಟ್ಟು ಹೋಗಬಾರ್ದು. ಪ್ರೊಫಾರ್ಮನ ಅದರೇ ಬರೆಯೋದು, ಆ ಏನು ಪ್ರಿನ್ಸಿಪಲ್ ರೂಲ್ ಇದೆ ರೂಲ್ ಅಪ್ಲೈ ಮಾಡೋದು. ಫಸ್ಟ್ ಹೆಂಗೆ ಮಾಡ್ತೀವಿ, ಪ್ರೊಫಾರ್ಮ ಪ್ರಕಾರ WDV ಆ್ಯಸ್ ಆನ್ 1/4/2024 ಅಂತ ಇದೆ. ಬರೆಯೋಣ ಬನ್ನಿ. WDV ಆ್ಯಸ್ ಆನ್ 1/4/2024. 1/4/2024ಗೆ WDV ಎಷ್ಟು ಕೊಟ್ಟಿದ್ದಾರೆ, ಸ್ಟಾರ್ಟಿಂಗಲ್ಲೇ ಕೊಡ್ತಾರೆ ನೋಡಿ. WDV 50 lakhs ಆ್ಯಸ್ ಆನ್ 1/4/2022 ಅಂತ ಇದೆ. ಸೊ ಹಾಗಾದ್ರೆ ಅಮೌಂಟ್ ಬರ್ಕೊಳ್ಳೋಣ. 22ಗೆ ಎಷ್ಟಿದೆ, 50 lakhs ಇದೆ. ಸೊ 50 lakhs ಅಂತ 1/4/2022ನಲ್ಲಿ 50 lakhs ಕೊಟ್ಟಿದ್ದಾರೆ. 50 lakhs ಅಮೌಂಟ್ನ ಬರ್ಕೊಳ್ಳೋಣ. ಏನು ಮಾಡ್ಬೇಕು ನೆಕ್ಸ್ಟು, ಆ್ಯಡ್ ಅಡಿಷನ್ಸ್. ಏನಾದ್ರು ಪರ್ಚೇಸ್ ಮಾಡಿದರೆ ಆ್ಯಡ್ ಅಡಿಷನ್ಸ್ ಡ್ಯೂರಿಂಗ್ ದ ಇಯರ್. ನೆಕ್ಸ್ಟ್ ಲೈನಲ್ಲೇ ಕೊಡ್ತಾನೆ, ಡ್ಯೂರಿಂಗ್ ದ ಇಯರ್ ಆನ್ ಅಡಿಷನಲ್ ಮಿಷನರಿ ವಾಸ್ ಕಾಸ್ಟಿಂಗ್ rupees 20 lakhs ವಾಸ್ ಪರ್ಚೇಸ್ಡ್ ಅಂತ ಹೇಳ್ತಾನೆ. 20 ಲಕ್ಷದ ಒಂದು ಇದನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ 20 lakhsಗೆ. ಆ 20 lakhsನಾಗರೆ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಟೋಟಲ್ ಎಷ್ಟಾಗುತ್ತೆ, 70,000 rupees, 70 lakhs rupees ನಮಗೆ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಟೋಟಲಲ್ಲಿ ಸೇಲ್ ಏನಾದರೂ ಮಾಡಿದರೆ ನಾವಿಲ್ಲಿ ಲೆಸ್ ಮಾಡಬೇಕಾಗತ್ತೆ. ಇಲ್ಲಿ ಸೇಲ್ ಆಗ್ತಾ ಇಲ್ಲ, ಸೇಲ್ ಬದಲಾಗಿ ಬೆಂಕಿ ಬಿದ್ದಿದೆ, ಫೈರ್ ಅಕ್ಕರ್ ಆಗಿದೆ, ನಮ್ಮ ಪ್ಲಾಂಟ್ ಆ್ಯಂಡ್ ಮಿಷನರಿ ಡಿಸ್ಟ್ರಾಯ್ ಆಗಿಬಿಟ್ಟಿದೆ. ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಅದನ್ನೇ ನಮ್ಮ ದುಡ್ಡು ಬಂದಾಗ ಅದನ್ನೇ ಲೆಸ್ ಮಾಡಬೇಕಾಗತ್ತೆ. ಲೆಸ್ ಸೇಲ್ ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂಲ್ಲಿ ಏನು ಮಾಡ್ತೀವಿ, ಇನ್ಶೂರೆನ್ಸ್ ಕ್ಲೈಮ್ ರಿಸೀವ್ಡ್ ಎಷ್ಟು 25 lakhs ಬರ್ತಾ ಇದೆ. 25 lakhsನ ಲೆಸ್ ಮಾಡೋಣ.
ಲೆಸ್ ಮಾಡಿದಾಗ ನಿಮಗೆ 45 ಲ್ಯಾಕ್ಸ್ ಉಳಿಯುತ್ತೆ. ಅದನ್ನು ಏನಂತ ಕರೆಯೋಣ ನಾವು? ಡಿಪ್ರಿಷಿಯಬಲ್ ವ್ಯಾಲ್ಯೂ ಅಂತ ಕರೆಯೋಣ. ಇಲ್ಲಿವರೆಗೂ ನೀವೇನು ಮಾಡಿ ಡಿಪ್ರಿಷಿಯಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೇಕು. ಇದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಏನು ಮಾಡಬೇಕಂದ್ರೆ ಈ ಕಡೆ ಪಕ್ಕದಲ್ಲಿ ಟೇಬಲ್ ಇರುತ್ತಲ್ಲ, ಆ ಟೇಬಲ್ ಪ್ರಕಾರ ನಾವು ಅಸಂಪ್ಷನ್ ಮಾಡಬೇಕು. ಏನಾಗುತ್ತೆ ಇಲ್ಲಿ? ಡಿಪ್ರಿಷಿಯಬಲ್ ವ್ಯಾಲ್ಯೂ ಎಷ್ಟಿದೆ? 45 ಲ್ಯಾಕ್ಸ್ ಇದೆ. ಈ ಡಿಪ್ರಿಷಿಯಬಲ್ ವ್ಯಾಲ್ಯೂ ಹತ್ರ ಬರ್ಕೊಂಬಿಡಿ 45 ಲ್ಯಾಕ್ಸ್ ಅಂತ ಡಿಪ್ರಿಷಿಯಬಲ್ ವ್ಯಾಲ್ಯೂ ಹತ್ರ ಬರ್ಕೊಂಬಿಡಿ. ಬರ್ಕೊಂಡ್ರಲ್ಲ? ಈ ಡಿಪ್ರಿಷಿಯಬಲ್ ವ್ಯಾಲ್ಯೂ 45 ಲ್ಯಾಕ್ಸಲ್ಲಿ ಹೊಸ ಏನು ಪರ್ಚೇಸ್ ಮಾಡಿರ್ತೀರ ಅದನ್ನು ಸಪ್ರೇಟ್ ಮಾಡಿಬಿಡ್ಬೇಕು. ಹೊಸ ಪರ್ಚೇಸ್ ಎಷ್ಟು ಮಾಡಿರೋದು ನಾವಿಲ್ಲಿ? 20 ಲ್ಯಾಕ್ಸ್. ನೋಡಿ, ಅಡಿಷನ್ಸ್ ಡ್ಯೂರಿಂಗ್ ದ ಇಯರ್ 20 ಲ್ಯಾಕ್ಸ್ನ ಅಸೆಟ್ ಅಂತ ನೀವು ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು. ಸೊ 45 ಲ್ಯಾಕ್ಸಲ್ಲಿ ಆ ಸಪ್ರೇಟ್ ಮಾಡೋದು 20 ಲ್ಯಾಕ್ಸ್ ಬಿಟ್ಟರೆ ಇನ್ನು ಓಲ್ಡ್ ಅಸೆಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಮಗೆ. 25 ಲ್ಯಾಕ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ನ್ಯೂ ಅಸೆಟ್ 20 ಲಕ್ಷಕ್ಕೆ ಯಾವ ಡಿಪ್ರಿಸಿಯೇಷನ್ ಕೊಡಬೇಕು ಆ ಡಿಪ್ರಿಸಿಯೇಷನ್ ಕೊಡಬೇಕು. 25 ಲ್ಯಾಕ್ಸ್ ಓಲ್ಡ್ ಅಸೆಟ್ ಯಾವ ರೀತಿ ಕೊಡಬೇಕು ಆ ರೀತಿ ನಾವು ಡಿಪ್ರಿಸಿಯೇಷನ್ ಕೊಡಬೇಕು. ಬನ್ನಿ ಡಿಪ್ರಿಸಿಯೇಷನ್ ಕೊಡೋಣ ಹಾಗಾದರೆ. ಲೆಸ್ ಡಿಪ್ರಿಸಿಯೇಷನ್ ನೀವು ಇವಾಗಲೇ ಏನು ಪ್ರಾಬ್ಲಮಲ್ಲಿ ಏನಾಗಿದೆ ಅಲ್ಲಿ? ಪ್ಲಾಂಟ್ ಅಂಡ್ ಮಿಷನರಿ ಕೊಟ್ಟಿರೋದು ಓಲ್ಡ್ ಅಸೆಟ್ಟು ಇದೆ, ನ್ಯೂ ಅಸೆಟ್ ಅಮೌಂಟ್ ಇದೆ. ನ್ಯೂ ಅಸೆಟಲ್ಲಿ ನಾರ್ಮಲ್ಲು ಕೊಡಬೇಕು, ಅಡಿಷನಲ್ಲು ಕೊಡಬೇಕು. ಯಾಕೆ ಹೇಳಿ? ಇದು ಪ್ಲಾಂಟ್ ಅಂಡ್ ಮಿಷನರಿ. ಸೊ ಡಿಪ್ರಿಸಿಯೇಷನ್ ನ್ಯೂ ಅಸೆಟ್ ಕೊಡೋಣ ಫಸ್ಟು. ನಾರ್ಮಲ್ ಡಿಪ್ರಿಸಿಯೇಷನ್ ಎಷ್ಟು ಕೊಡಬೇಕು? ಎಷ್ಟು ದಿನ ಬಳಸಿದ್ದೀವಿ ನಾವಿಲ್ಲಿ? 5/9/2022 ಇಂದ ತಂದಿದ್ದಿಂದಾನೇ ಅದು ಪ್ಲಾಂಟ್ ಅಂಡ್ ಮಿಷನರಿ ಯೂಸ್ ಮಾಡಿದ್ದೀರ ನಾವು 31 ಮಾರ್ಚ್ 2025ವರೆಗೂ ಮೋರ್ ದ್ಯಾನ್ 6 ಮಂತ್ಸ್, ಮೋರ್ ದ್ಯಾನ್ 180 ಡೇಸ್ ಆಗುತ್ತೆ. ಸೊ ಅದರಿಂದ ಫುಲ್ ರೇಟ್ ನಾವು ಕೊಡಬೇಕಿಲ್ಲಿ. ಬರೀ ನಾರ್ಮಲ್ ಡಿಪ್ರಿಸಿಯೇಷನ್ ಈಕ್ವಲ್ಸ್ ಎಷ್ಟು ಕೊಡಬೇಕು? ಎಷ್ಟಿರೋದು ನಾರ್ಮಲ್ಲು? 20 ಲ್ಯಾಕ್ಸ್ ಇರೋದು. 20 ಲ್ಯಾಕ್ಸ್ ರುಪೀಸ್ಗೆ ಇಂಟು ನಾರ್ಮಲ್ ರೇಟ್ ಎಷ್ಟು ಕೊಟ್ಟಿರೋದು ಪ್ರಾಬ್ಲಮಲ್ಲಿ? 10% ಅಂತ ಕೊಟ್ಟಿರೋದು. 10%. ಸೊ ಫುಲ್ ರೇಟ್ ಅಂದಾಗ ಅಷ್ಟೇ ಮಲ್ಟಿಪ್ಲೈ ಮಾಡೋದು ಸಾಕು. ಏನಾದ್ರು ಅರ್ಧ ಅಂದಾಗ ಇಂಟು ಆಫ್ ಅಂತ ಮಾಡ್ಕೊಳ್ತೀವಿ. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಅಮೌಂಟ್ ಎಷ್ಟು ಬರ್ತಾ ಇದೆ? 2 ಲ್ಯಾಕ್ಸ್ ರುಪೀಸ್ ಬರ್ತಾ ಇದೆ. ನಾನು ಏನು ಮಾಡಿದೆ ಈಗ? ಈ ನ್ಯೂ ಅಸೆಟ್ಗೆ ನಾರ್ಮಲ್ ರೇಟ್ ಕೊಟ್ಟೆ, ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡ್ತೇನೆ. ಅಡಿಷನಲ್ ಡಿಪ್ರಿಸಿಯೇಷನ್ ಎಷ್ಟು ಅಂದರೆ ಎಷ್ಟು ಅಮೌಂಟ್ ಇರೋದು ನ್ಯೂ ಅಸೆಟ್ದು? 20 ಲ್ಯಾಕ್ಸ್. 20 ಲ್ಯಾಕ್ಸ್ ಇಂಟು ಅಡಿಷನಲ್ ಡಿಪ್ರಿಸಿಯೇಷನು ಸೆಕ್ಷನ್ 32ನಲ್ಲಿ ಫಿಕ್ಸ್ ಆಗಿದೆ 20% ಅಂತ ಫಿಕ್ಸ್ ಆಗಿದೆ. 20% ಎಷ್ಟು ದಿನ ಬೆಳೆಸ್ಕೊಂಡಿದ್ದೀವಿ? 180 ದಿನಕ್ಕಿಂತ ಜಾಸ್ತಿ ಬೆಳೆಸಿರೋದ್ರಿಂದ ಪೂರ್ತಿ 20% ಕೊಡಬೇಕು. ಸೊ 20 ಲ್ಯಾಕ್ಸ್ ಇಂಟು 20% ಅಂದಾಗ ಅದೆಷ್ಟಾಗುತ್ತೆ ಅಂದರೆ 4 ಲ್ಯಾಕ್ಸ್ ರುಪೀಸ್ ಆಗುತ್ತೆ. ಸೊ ಅಲ್ಲಿ ಅರ್ಥ ಏನಂದ್ರೆ ನಾವು ನ್ಯೂ ಅಸೆಟ್ಗೆ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಟ್ವಿ, ಅಡಿಷನಲ್ ಡಿಪ್ರಿಸಿಯೇಷನ್ ಕೊಟ್ವಿ. ಈಗೇನು ಮಾಡೋಣ ಅಂದರೆ ನಾವಿಲ್ಲಿ ಓಲ್ಡ್ ಅಸೆಟ್ಗೆ ಕೊಡೋಣ. ಬನ್ನಿ, ಡಿಪ್ರಿಸಿಯೇಷನ್ ಆನ್ ಓಲ್ಡ್ ಅಸೆಟ್. ಡಿಪ್ರಿಸಿಯೇಷನ್ ಅಲ್ಲಿ ನಾರ್ಮಲ್ ಮಾತ್ರ ಕೊಡ್ತೀವಿ ನಾವಿಲ್ಲಿ. ನಾರ್ಮಲ್ ಡಿಪ್ರಿಸಿಯೇಷನ್ ಮಾತ್ರ ಕೊಡ್ತೇವೆ. ನಾರ್ಮಲ್ ಡಿಪ್ರಿಸಿಯೇಷನ್ ಎಷ್ಟು ಕೊಡ್ಬೇಕು ನಾವು? ನಾರ್ಮಲ್ ಅಮೌಂಟ್ ಎಷ್ಟಿದೆ ಇಲ್ಲಿ ನಮಗಿಲ್ಲಿ? 45 ಲ್ಯಾಕ್ಸಲ್ಲಿ 20 ಲ್ಯಾಕ್ಸ್ ಹೋದರೆ 25 ಲ್ಯಾಕ್ಸ್ ಉಳಿದಿತ್ತು. 25 ಲ್ಯಾಕ್ಸ್ ಇಂಟು ನಾರ್ಮಲ್ ಡಿಪ್ರಿಸಿಯೇಷನ್ ಕೂಡ ನಾರ್ಮಲ್ ರೇಟ್ ಅಪ್ಲೈ ಮಾಡಬೇಕು. ನಾರ್ಮಲ್ ರೇಟ್ ಎಷ್ಟಿದೆ? 10%. ಸೊ ಅದನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 2,50,000 ಬರ್ತಾ ಇದೆ. ಸೊ ಎಲ್ಲ ಥರದ ಡಿಪ್ರಿಸಿಯೇಷನ್ ಮಾಡಿದಾಯಿತು. ಟೋಟಲ್ ಮಾಡಿ ಬ್ರಿಂಗ್ ದ ಅಮೌಂಟ್ ಟು ದ ಔಟರ್ ಕಾಲಮ್. ಹೊರಗಡೆ ತಾನೇ 8,50,000 ರುಪೀಸ್ ಆಗುತ್ತೆ. 45 ಲ್ಯಾಕ್ಸಲ್ಲಿ 8,50,000 ಹೋದರೆ ನಿಮ್ಗೆ ಉಳಿಯುವಂಥ ಅಮೌಂಟೇ ಬಂದು 36,50,000 ಏನು ಉಳಿಯುತ್ತೆ ಅದನ್ನು ನಾವು ಕ್ಲೋಸಿಂಗ್ WIP ಅಥವಾ WDV, ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆನ್ 31st ಮಾರ್ಚ್ ಈಸ್ 36,50,000 ಅಂತ ನಾವು ಬಂದಿದೆ. ಸ್ನೇಹಿತರೆ, ಈ ಥರ ಈ ಒಂದು ಪ್ರಾಬ್ಲಮ್ನ ನಾವು ಮಾಡುವಂಥದ್ದು. ಡೆಪ್ರಿಸಿಯೇಷನ್ ಕೊಟ್ಟಾಗ ಪ್ಲಾಂಟ್ ಆ್ಯಂಡ್ ಮಿಷನರಿ ಬಂದಾಗ ನ್ಯೂ ಅಸೆಟ್ ಪರ್ಚೇಸ್ ಮಾಡಿರೋ ಅಸೆಟ್ ಮೇಲೆ ಮಾತ್ರ ನಾವು ನಾರ್ಮಲ್ ಮತ್ತು ಅಡಿಷನಲ್ ಕೊಡಬೇಕು. ಓಲ್ಡ್ಗಾದರೆ ನಾರ್ಮಲ್ ರೇಟ್ ಡಿಪ್ರಿಸಿಯೇಷನ್ ಮಾತ್ರ ಕೊಡಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನಲ್ಲಿ ಮತ್ತೊಂದು ಪ್ರಾಬ್ಲಮ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.